ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಡಾಮ್ಸ್ ಸ್ಕೆಚ್ ಬುಕ್ಕಲ್ಲಿ ನಾನು ಡ್ರಾ ಮಾಡ್ತಾ ಇದ್ದೀನಿ. ಇದಕ್ಕೆ 1.5 ಸೆಂಟಿಮೀಟರ್ ಗ್ಯಾಪಲ್ಲಿ ನಾನು ಲೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಸೈಡ್ಸು ಪಾಯಿಂಟ್ ಇಟ್ಕೊಂಡು ನೀವು ಲೈನ್ಸನ್ನು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಗ್ರೀಡ್ಗಳು. ಈ ರೆಫರೆನ್ಸ್ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಲೈನ್ಸನ್ನು ಹಾಕ್ಕೊಂಡ್ರೆ ನೆಕ್ಸ್ಟ್ ಔಟ್ಲೈನನ್ನು ನೀಟಾಗಿ ಹಾಕ್ಬೋದು. ಈ ರೀತಿ ನಂಬರ್ಸ್ಗಳನ್ನು ಹಾಕೋದ್ರಿಂದ ನೀವು ರೆಫರೆನ್ಸ್ ಫೋಟೋದಲ್ಲೂ ನಂಬರ್ಸ್ ಇರೋದ್ರಿಂದ ಎರಡನ್ನೂ ಟ್ಯಾಲಿ ಮಾಡಿ ಸೇಮ್ ರೀತಿಯಲ್ಲಿ ನೀವು ಡ್ರಾ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾನು ಫುಲ್ ಟ್ಯುಟೋರಿಯಲನ್ನು ಡಾಮ್ಸ್ HB ಪೆನ್ಸಿಲನ್ನು ಮಾತ್ರ ಯೂಸ್ ಮಾಡಿಬಿಟ್ಟು ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿ ಪೆನ್ಸಿಲಿಂದ ಶೇಡಿಂಗ್ ಮಾಡಿಬಿಟ್ಟು ಇದನ್ನು ಬ್ಲೆಂಡ್ ಮಾಡಬೇಕು ಅಂದರೆ ಕಾಟನನ್ನು ಯೂಸ್ ಮಾಡಿಬಿಟ್ಟು ಬ್ಲೆಂಡ್ ಮಾಡ್ಬೋದು. ಆಮೇಲೆ ಬ್ರಷನ್ನು ಯೂಸ್ ಮಾಡಿಬಿಟ್ಟು ಬ್ಲೆಂಡ್ ಮಾಡ್ಬೋದು. ಮತ್ತು ಇನ್ನೊಂದು ಟಿಶ್ಯೂ ಪೇಪರನ್ನು ಯೂಸ್ ಮಾಡಿಬಿಟ್ಟು ಬ್ಲೆಂಡ್ ಮಾಡ್ಬೋದು. ನಾನು ಈ ಪೋರ್ಟ್ರೇಟನ್ನು ಇವತ್ತು ಟಿಶ್ಯೂ ಪೇಪರನ್ನು ಯೂಸ್ ಮಾಡಿಬಿಟ್ಟು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇದರಿಂದ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ, ನೀವು ನೋಡ್ಬೋದು ಇದರಲ್ಲಿ. ಇದಿನ್ನೂ ಡಾರ್ಕ್ ಆಗಬೇಕು ಅಂದರೆ ಇನ್ನೂ ಒಂದು ಸರಿ ಅದ್ರ ಮೇಲೆ ಇನ್ನೊಂದು ಕೋಟಿಂಗನ್ನು ಕೊಟ್ಬಿಟ್ರೆ ಸ್ವಲ್ಪ ಡಾರ್ಕಾಗಿ ಬರುತ್ತೆ. ನೀಟಾಗಿ ಮತ್ತೊಂದು ಸರಿ ಬ್ಲೆಂಡ್ ಮಾಡ್ಕೊಂಡ್ಬಿಟ್ರೆ ಆಯಿತು.